ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಗೋಬಿ ಮಟರ್ ಕೀಮಾ ವೆಜ್ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ತುಂಬ ಚೆನ್ನಾಗಿರ್ತೈತೆ ಚಪಾತಿಗೆ, ಪೂರಿಗೆ, ಶೇಕ್ ಡಿಶ್ಶಾಗೆ, ಅನ್ನಕ್ಕೂ ಅಷ್ಟೇ ತುಂಬ ಟೇಸ್ಟಾಗಿರ್ತೈತೆ. ಫಸ್ಟ್ ಟೈಮ್ ಮಾಡಿ ನೋಡಿದೆ, ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಇದೇ ಥರ ವೀಡಿಯೋಗೂ ಹಾಕೋಣ ಅನ್ನಿಸ್ತು, ಅದಕ್ಕೆ ಹಾಕಿದ್ದೀನಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ನೋಡೋಣ. ಒಂದು ಗೋಬಿ ತೊಗೊಂಡಿದ್ದೀನಿ, ಅದನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ಮತ್ತು ಸೈಡ್ದೆಲ್ಲ ತೆಗ್ದಾಕ್ಬಿಡ್ತೀನಿ. ತೆಗೆದು ದೊಡ್ಡ ದೊಡ್ಡ ಪೀಸು ತೆಗಿತೀನಿ, ಅದರಿಂದ ತೆಗೆದು ಸೈಡ್ಗೆ ಇಟ್ಕೊತೀನಿ. ನೋಡಿ ಆ ಥರ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ತೊಳೆದು ನೀರಿಗೆ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಡ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಒಂಚೂರು ಅರಿಶಿನ ಹಾಕಿ ಒಂದೇ ಒಂದು ಕೊದಿ ಕೊದಿಸ್ಬಿಟ್ಟು ಆಮೇಲೆ ಅದು ನೀರು ತೆಗೆದುಬಿಡೋಣ. ಆಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಅದನ್ನ ಚೆನ್ನಾಗೆ ದೊಡ್ಡ ಇದರೊಳಗಡೆ ಬಾಯಿ ಒಳಗಡೆ ತುರ್ಕೊಂಬಿಡೋಣ. ಯಾರು ನಾನ್ ವೆಜ್ ಕೀಮಾ ತಿಂತಾರಲ್ಲ ಅದೇ ಥರನೇ ಇದು ಇರ್ತೈತೆ, ಅಷ್ಟೇ ಟೇಸ್ಟಾಗಿರ್ತೈತೆ. ನೋಡಿ ಎಲ್ಲನೂ ಈ ಥರ ತುರ್ಕೊಂಡಿದ್ದೀನಿ. ಗ್ಯಾಸ್ ಹತ್ರ ಹೋಗೋಣ. ಒಂದು ಕಡಾಯಿ ಇಟ್ಟಿದ್ದೀನಿ, ಸ್ಟೀಲ್ ಕಡಾಯಿ. ಅದಕ್ಕೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ, ಇಲ್ಲಾಂದರೆ ತುಪ್ಪ, ಇಲ್ಲಾಂದರೆ ಬಟರ್, ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನು ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಪೇಸ್ಟು ಹಾಕ್ಕೊಂಡು 2 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನ ಚೆನ್ನಾಗೆ ಫ್ರೈ ಮಾಡ್ಕೊತೀನಿ. ಅದೊಂದು ಕಲರ್ ಆಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗ್ತೈತೆ. ನೋಡಿ ಕಲರ್ ಹಾಕ್ತಾ ಬರ್ತಾ ಇದೆ. ಈಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋ ಗಂಟ ಅದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗ್ತೈತೆ. ನೋಡಿ ಹಸಿ ವಾಸನೆ ಹೋಯ್ತು. ಈಗ 2 ಟೊಮಟ, ದೊಡ್ಡ ಟೊಮಟ, ಚಿಕ್ಕ ಟೊಮಟ ಆದರೆ ಒಂದು 3-4 ಕಟ್ ಮಾಡ್ಕೊಂಡ್ರಿ. ದೊಡ್ಡ ಟೊಮಟ ನಾನು ಅದನ್ನ ಸಣ್ಣ ರೀತಿಯೊಳಗೆ ಕಟ್ ಮಾಡ್ಕೊಂಡು ಅದು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ ನಾನು. ನೋಡಿ ಬೇಯ್ತಾ ಬಂದಿದೆ. ಈಗ ಒಂದು 1/4 ಸ್ಪೂನು ಅರಿಶಿನ, ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕಸ್ತೂರಿ ಮೇಥಿ, ರುಚಿಗೆ ಉಪ್ಪು, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಅದನ್ನು ತುರಿದಿಟ್ಟಿದ್ದೀವಲ್ಲ ಗೋಬಿನ, ಅದು ಹಾಕ್ಕೊಂಬಿಡೋಣ. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊತೀನಿ. ಈಗ ಒಂದು ಕಡೆ ಸ್ವಲ್ಪ 2 ಲೋಟ ಅಷ್ಟು ನೀರು ಇಟ್ಟಿದ್ದೀನಿ ಕೊದಿಲಿಕ್ಕೆ. ಬಿಸಿ ಆಗಿದೆ, ಬಿಸಿ ಆದರೆ ಸಾಕು. ಆ ನೀರನ್ನ ಹಾಕ್ಕೊತೀನಿ. ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಬೇಕು, ಜಾಸ್ತಿ ಹಾಕೋಂಗಿಲ್ಲ. ಇದು ಗಟ್ಟಿ ಆಗಬೇಕು. ತುಂಬ ನೀರು ಆಗಿಬಿಟ್ರೆ ಆಮೇಲೆ ತುಂಬ ಹೊತ್ತು ಗ್ಯಾಸ್ ಬೇಯಿಸ್ಬೇಕಾಗ್ತೈತೆ. ಈಗ ಮಟರ್ ಏನು ನಾನು ಇಟ್ಕೊಂಡಿದ್ನಲ್ಲ, ಆ ಮಟರ್ ನಾನು ಬೇಯಿಸಿಟ್ಟಿದ್ದೆ, ಫಸ್ಟೇ ಅದು ಹಾಕ್ಕೊತೀನಿ. 1 ಬಟ್ಲಷ್ಟು ಮಟರ್ ಇತ್ತು, ಬಟಾಣಿ, ಅದು ಹಾಕಿ ಒಂದು 5 ನಿಮಿಷ ದೊಡ್ಡ ಉರಿಯಲ್ಲಿ ಬೇಯಿಸ್ತೀನಿ. ನೋಡಿ ಒಂದು ಸತಿ ತಿರುಗಿಸ್ಕೊಂಬಿಡೋಣ. ತಿರ್ಗಾ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊತೀನಿ. ನೋಡಿ ಹಾಕ್ತಾ ಬಂತು. ಇದಕ್ಕೆ ಒಂದು ದೊಡ್ಡ ಬಟರು, 1 ಸ್ಪೂನಷ್ಟು ದೊಡ್ಡ ಬಟರು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು 1 ಸೆಕೆಂಡ್ ಆಗಿಬಿಟ್ಮೇಲೆ ಆಫ್ ಮಾಡೋಣ. ನೋಡಿ ಆಗಿದೆ. ಈಗ ಇದನ್ನ ಚಪಾತಿಗೆ ಬೇಕು ನಮಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ತುಂಬ ಟೇಸ್ಟಾಗಿರ್ತೈತೆ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್.